ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಗಿದಿದ್ದಾಯಿತು. ಎಲ್ಲರ ಚಿತ್ತ ಈಗ ಫಲಿತಾಂಶದತ್ತ ನೆಟ್ಟಿದೆ. ಅದರ ನಡುವೆ ವಿಧಾನ ಪರಿಷತ್ನ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇದೇ ವಿಚಾರಕ್ಕೆ ರಾಜಕೀಯ ಲೆಕ್ಕಾಚಾರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಹಿರಿಯರ ಕಂಬ್ಯಾಕ್ ಮಾಡುವಂತಹ ಪ್ರಯತ್ನ. ಈಗ ಪರಿಷತ್ ಫೈಟ್ಗೆ ಇದು ಹೊಸ ತಿರುವನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. 2+2+3 ಫಾರ್ಮುಲಾಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. 2+2+2+1 ಫಾರ್ಮುಲಾ ಆಗಲಿ, ಹೆಚ್ಚುವರಿ ಒಂದು ಸ್ಥಾನವು ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂಥೇಳಿ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ಪರಿಷತ್ನಲ್ಲಿ ತಲಾ 2 ಕೋಟಾ ಅನ್ನೋದಾದ್ರೆ, ಪೊಲಿಟಿಕಲ್ ಕಂಬ್ಯಾಕ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಹಿರಿಯ ನಾಯಕರಿಗೂ ಕೂಡ 2 ಸ್ಥಾನ ಮೀಸಲಿರಲಿ ಎಂಬುದು ಹಿರಿಯ ಕೈ ನಾಯಕರ ವಾದ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ಒಂದು ಸ್ಥಾನವನ್ನು ಆಯ್ಕೆ ಮಾಡಲಿ, ಶೆಟ್ಟರ್ನಿಂದ ಖಾಲಿಯಾದಂತಹ ಇನ್ನೊಂದು ಸ್ಥಾನವನ್ನು ಭರ್ತಿ ಮಾಡುವ ನಿರ್ಧಾರವೂ ಕೂಡ ಹೈಕಮಾಂಡೇ ಮಾಡಲಿ, ಆದರೆ ಹಿರಿಯರ ಕೋಟಾಕ್ಕೆ 2 ಸ್ಥಾನವನ್ನು ಮೀಸಲಿಡಿ ಅಂಥೇಳಿ ಹಿರಿಯರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಫೈನಲಿ ಯಾವ ನಿರ್ಧಾರ ಕಾಂಗ್ರೆಸ್ ಬರುತ್ತೆ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಿರುವ ಕಾಂಗ್ರೆಸ್ನ ಸಾಮರ್ಥ್ಯದ ಆಧಾರದಲ್ಲಿ 7 ಸೀಟುಗಳನ್ನು ಗೆಲ್ಲಬಹುದು. ಹೆಚ್ಚುವರಿಯಾಗಿ 1 ಸೀಟನ್ನು ಗೆಲ್ಲುವಂತಹ ವಿಚಾರವೂ ಕೂಡ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇದೆ. ಪರಿಷತ್ನ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಈ ರಾಜಕೀಯ ಲೆಕ್ಕಾಚಾರಗಳು ಜೋರಾಗ್ತಾ ಇದೆ. ಒಂದು ಕಡೆ ಹಿರಿಯರು ಒತ್ತಡವನ್ನು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ 1 ಸ್ಥಾನದ ಸಸ್ಪೆನ್ಸ್ ಕೂಡ ಜೋರಾಗಿದೆ. 11 ಸ್ಥಾನಗಳ ಪೈಕಿ ಕಾಂಗ್ರೆಸ್ 7 ಸ್ಥಾನ ಗೆಲ್ಲೋದು ಬಹುತೇಕ ಖಚಿತವಾಗಿದೆ. ಈ ಬೆಳವಣಿಗೆಯ ನಡುವೆ ಶೆಟ್ಟರ್ನಿಂದ ಖಾಲಿ ಇರುವಂತಹ ಹೆಚ್ಚುವರಿ 1 ಸ್ಥಾನವು ಕಾಂಗ್ರೆಸ್ಗೆ ಸಿಗಲಿದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಆದರೆ ಶೆಟ್ಟರ್ ಪಾಲಿನ 1 ಸ್ಥಾನ ತಿಂಗಳ ಅಂತ್ಯದವರೆಗೂ ಕೂಡ ಕಾಯ್ದಿರಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಕೈಪಾಳ್ಯ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಅದು ಯಾರಿಗಾಗಿ, ಯಾಕಾಗಿ ಅನ್ನೋದೇ ಕೈಪಾಳ್ಯದ ಸಸ್ಪೆನ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ಡಿಸಿಎಂ ಇಬ್ಬರೂ ಒಂದೇ ಸ್ಥಾನವನ್ನ ಪೆಂಡಿಂಗ್ ಉಳಿಸಿಕೊಳ್ಳಲು ಆಸಕ್ತಿಯನ್ನು ತೋರಿದ್ದಾರೆ ಅಂತ ಹೇಳಲಾಗ್ತಿದೆ. ಪರಿಷತ್ ಚುನಾವಣೆಯಲ್ಲಿ 1 ಸ್ಥಾನದ ಸಸ್ಪೆನ್ಸ್ ಮಿಸ್ಟರಿ ಮಾತ್ರ ಇಂಟ್ರೆಸ್ಟಿಂಗ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿಯೇ ಪರಿಷತ್ ಚುನಾವಣೆಯ ಈ ಬೆಳವಣಿಗೆಗಳು, ಕಾಂಗ್ರೆಸ್ ಪಾಳ್ಯದಲ್ಲಾಗ್ತಾ ಇರುವಂತಹ ಈ ಬೆಳವಣಿಗೆಗಳು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.